ಮಾತ್ರ ವಿವೇಚನಾಧಿಕಾರವನ್ನು ಬಳಸಬೇಕು. ಅಂದರೆ ಬುಡುಕ್ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಮಾತ್ರ. ಆದರೆ ನೋಡಿ, ಕ್ಯಾಬಿನೆಟ್ ಒಂದು ಆದೇಶ ನೀಡಿದ್ದಾರೆ ಅಂದುಕೊಳ್ಳೋಣ. ಸರ್ಕಾರ ನೀಡಿ ರಾಜ್ಯಪಾಲರು ನಿರ್ಣಯವನ್ನು ತೆಗೆದುಕೊಳ್ಬೇಕು. ನಿರ್ಣಯದಲ್ಲಿ ಏಕಪಕ್ಷೀಯ ಎಂದು ತಿರಸ್ಕರಿಸಬಹುದು. 3 ಅಂಶಗಳನ್ನು ಉಲ್ಲೇಖಿಸಿ ರಾಜ್ಯಪಾಲರು ನಿರ್ಣಯ ತಿಳಿಸಬಹುದು. ಇಂತಹ ಸಂದರ್ಭಗಳಲ್ಲಿ ಗವರ್ನರ್ ಸ್ವತಂತ್ರ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ನೋಡಿ, ಈಗ ಏಕಪಕ್ಷೀಯವಾಗಿರಬಾರದು. ಜಡ್ಜ್ ಹೇಳ್ತಾ ಇರುವಂಥದ್ದು, ಸರ್ಕಾರ ಸಕಾರಣ ನೀಡಿ, ಸರಿಯಾದ ಕಾರಣವನ್ನು ನೀಡಿ ಏಕಪಕ್ಷೀಯ ಎಂದು ತಿರಸ್ಕರಿಸಬಹುದು ನಿರ್ಧಾರವನ್ನು ಅಂಥೇಳಿ, ಜೊತೆಗೆ 3 ಅಂಶಗಳನ್ನು ಉಲ್ಲೇಖಿಸಿ ರಾಜ್ಯಪಾಲರು ನಿರ್ಣಯವನ್ನು ತಿಳಿಸಬೇಕು. ಜೊತೆಗೆ ಇಂಥ ಸಂದರ್ಭಗಳಲ್ಲಿ ಗವರ್ನರ್ ಸ್ವತಂತ್ರ ನಿರ್ಣಯವನ್ನು ತೆಗೆದುಕೊಳ್ಬೇಕು. ನೋಡಿ, ಈಗ ರಾಜ್ಯಪಾಲರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ನ್ಯೂನ್ಯತೆಗಳಿವೆ ಅಥವಾ ಏನೋ ಒಂದು ಪರ ಮಾತನಾಡ್ತಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು? ಏಕಪಕ್ಷೀಯ ಅಂತ ನಿರ್ಧಾರವನ್ನು ಮಾಡಿ ಅದನ್ನು ತಿರಸ್ಕರಿಸಬಹುದು. ಏಕಪಕ್ಷೀಯ ಅಂದರೆ ಒಂದು ಪಕ್ಷದ ಪರವಾಗಿ ಅಥವಾ ಅದರ ಕೈಗನ್ನಡಿಯಾಗಿ. ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಎಂಪಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸನ್ನು ಉಲ್ಲೇಖಿಸಿ ವಾದ ಮಾಡಿದ್ದಾರೆ. ಸರಿಯಾದ ಅಂಶಗಳು ಇದ್ದರೂ ಕೂಡ ರಾಜ್ಯಪಾಲರು ಅಸಂಬದ್ಧ ಆದೇಶವನ್ನು ನೀಡಿದ್ದಾರೆ. ಕ್ಯಾಬಿನೆಟ್ ಒಂದು ಆದೇಶವನ್ನು ನೀಡಿದ್ದಾರೆ ಅಂತ ಅಂದ್ಕೊಳ್ಳೋಣ ಅಂತ ಜಡ್ಜ್ ಹೇಳಿದ್ದಾರೆ. ಸಕಾರಣವನ್ನು ನೀಡಿ ರಾಜ್ಯಪಾಲರು ನಿರ್ಣಯವನ್ನು ತಿರಸ್ಕರಿಸಬಹುದು ಅಂತ ಹೇಳಿದ್ದಾರೆ. ನಿರ್ಣಯದಲ್ಲಿ ಏಕಪಕ್ಷೀಯ ಇದೆ ಅಂತ ಹೇಳಿ ಕ್ಯಾಬಿನೆಟ್ ನಿರ್ಣಯವನ್ನು ತಿರಸ್ಕರಿಸಬಹುದು ಅಂತ ಸಿಂಘ್ವಿ ವಾದ ಮಂಡಿಸಿದ್ದಾರೆ. ಒಟ್ಟು 3 ಅಂಶಗಳನ್ನು ಉಲ್ಲೇಖಿಸಿ ರಾಜ್ಯಪಾಲರು ಸ್ವತಂತ್ರ ನಿರ್ಣಯವನ್ನು ತಿಳಿಸಬಹುದು. ಒಂದು ವೇಳೆ ಏಕಪಕ್ಷೀಯವಾಗಿರಬಹುದು ಅವರ ನಿರ್ಣಯ, ಅಂದರೆ ಸಂಪುಟದ ನಿರ್ಣಯ ಏಕಪಕ್ಷೀಯವಾಗಿರಬಹುದು ಅಂತ ಹೇಳಿ ಕೂಡ ತಿರಸ್ಕರಿಸಬಹುದು. ಆದರೆ ಅದಕ್ಕೆ ಸರಿಯಾದ ಕಾರಣ ಇರಬೇಕು. ಪ್ರೈಮಾ ಫಸಿ ಪ್ರಕರಣದಲ್ಲಿ ಇರಬೇಕು ಅನ್ನುವಂಥ ಸರಿಯಾದ ಕಾರಣಗಳನ್ನು ಕೊಡಬೇಕು ಅಂತ. ಇಂತಹ ಸಂದರ್ಭಗಳಲ್ಲಿ ರಾಜ್ಯಪಾಲರು ಸ್ವತಂತ್ರ ನಿರ್ಣಯವನ್ನು ಕೈಗೊಳ್ಳಬೇಕು. ಎಂಪಿ ಎಸ್ಟಾಬ್ಲಿಷ್ಮೆಂಟ್ ತೀರ್ಪಿನಲ್ಲಿ ಅಸಂಬದ್ಧತೆ ಇತ್ತು, ಏಕಪಕ್ಷೀಯ ಇತ್ತು. ಹೀಗಾಗಿ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿಯಲಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ಕೇವಲ ಕಾನ್ಷಿಯಸ್ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿಯನ್ನು ನೀಡಲಾಗಿದೆ ಅಂತೇಳಿ ಸಿಂಘ್ವಿ ವಾದವನ್ನು ಮಂಡಿಸುತ್ತಿದ್ದಾರೆ. ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸನ್ನು ಕೂಡ ಏನು ಪಾಲಿಸಬೇಕಂತೇನಿಲ್ಲ. ಜಡ್ಜ್ ಹೇಳ್ತಿದ್ದಾರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸನ್ನು ಪಾಲಿಸಬೇಕು ಅಂತಲೂ ಕೂಡ ಏನಿಲ್ಲ. ಆದರೆ ಭಿನ್ನ ನಿಲುವಿಗೆ ಕಾರಣ ನೀಡಬೇಕು. ಈ ರೀತಿಯಾದಂಥ ಪ್ರಾಸಿಕ್ಯೂಷನ್ಗೆ ಆದೇಶ ನೀಡಿದಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು. ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತ ಸಿಂಘ್ವಿ ಈ ಕಡೆಯಿಂದ ಮತ್ತೆ ವಾದ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸುನಿಲ್, ವಾದ ಪ್ರತಿವಾದಗಳು ನಡೀತಾ ಇದೆ. ಸಿಂಘ್ವಿ ಬೇರೆ ಉದಾಹರಣೆಗಳನ್ನು ಕೂಡ, ಪ್ರಕರಣದ ಉದಾಹರಣೆಗಳನ್ನು ಕೂಡ ಕೊಡ್ತಿದ್ದಾರೆ. ಸೊ ಯಾವ ರೀತಿ ಸಾಗ್ತಾ ಹೋಗ್ತಾ ಇದೆ ಒಂದು ವಾದ ಪ್ರತಿವಾದ, ಏನಾಗ್ಬೋದು ಅಂತೇಳಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಎಸ್ ದಿವಿತ್, ಈಗ ಮಧ್ಯಾಹ್ನದ ಬಳಿಕ 2:30 ಬಳಿಕ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಚಾರಣೆ ಆರಂಭ ಆಗಿದೆ. ಬಹುತೇಕ ಈಗ ವಿಚಾರಣೆ ನಡೀತಾ ಇರುವಂತದ್ದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಘ್ವಿ ಅವರು ಅಲ್ಲಿ ಏನೇನು ಲೋಪಗಳಾಗಿದ್ದಾವೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಿದ್ದಾರೆ. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶ ಪೊಲೀಸ್ನ ಎಸ್ಟಾಬ್ಲಿಷ್ಮೆಂಟ್ ಕೇಸಿಗೆ ಸಂಬಂಧಪಟ್ಟಂತ ಒಂದು ಉದಾಹರಣೆಯನ್ನು ಕೂಡ ನೀಡಿದ್ದಾರೆ. ಇಲ್ಲಿ ಸಿಂಘ್ವಿ ಅವರು ಆರೋಪವನ್ನು ಮಾಡ್ತಾ ಇರುವಂತದ್ದು ರಾಜ್ಯಪಾಲರಿಗೆ ಅವರ ವಿವೇಚನೆಗೆ ಬಿಟ್ಟಿದ್ದು, ಅಂದ್ರೆ ಒಂದು ನಿರ್ಣಯವನ್ನ ತಗೊಳ್ಳುವಂಥದ್ದು. ಆದ್ರೆ ಸಚಿವ ಸಂಪುಟದಲ್ಲಿ ಆಗಿರುವಂತಹ ನಿರ್ಣಯವನ್ನ ಯಾಕೆ ಅವರು ತಿರಸ್ಕಾರ ಮಾಡಿದ್ರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಒಂದೇ ಒಂದು ಕಾರಣಗಳನ್ನ ಕೊಟ್ಟಿಲ್ಲ. ಹಾಗಾಗಿ ಇದು ಬಯಾಸ್ಡ್ ಆದಂತಹ ಒಂದು ನಿರ್ಣಯ ಅಂತ ಅನ್ಸುತ್ತೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇರುವಂಥದ್ದು. ಬೇರೆ ಪ್ರಕರಣದಲ್ಲಿ ಈ ಹಿಂದೆ ಆಗಿರುವಂಥದ್ದಕ್ಕೆ ಒಂದು ಕಾರಣವನ್ನ ಕೊಡಲಾಗಿತ್ತು. ಇವನು ಮಧ್ಯಪ್ರದೇಶದಲ್ಲಿ ಆಗಿರುವಂತಹ ಕೇಸಿಗೆ ಸಂಬಂಧಪಟ್ಟಂತೆ ಇಂಥ ಒಂದು ಕಾರಣದಿಂದಾಗಿ ಇದನ್ನು ರಿಜೆಕ್ಟ್ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಆದ್ರೆ ಇಲ್ಲಿ ಈ ಪ್ರಕರಣಕ್ಕೆ
ಸಂಬಂಧಪಟ್ಟಂತೆ ನೋಡಿದ್ರೆ ರಾಜ್ಯಪಾಲರು ಆ ರೀತಿ ಯಾವುದೇ ರೀತಿಯ ಕಾರಣಗಳನ್ನು ಕೂಡ ನೀಡಿಲ್ಲ ಅನ್ನುವಂಥ ಒಂದು ವಾದವನ್ನ ಸಿಂಘ್ವಿ ಅವರು ಈಗ ಕೋರ್ಟ್ ಮುಂದೆ ಮಂಡಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಅವರು ಕೂಡ ಒಂದು ವಿಚಾರವನ್ನ ಕೇಳಿದ್ದಾರೆ. ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸನ್ನ ಪಾಲಿಸಲೇಬೇಕು ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ ಅನ್ನುವಂಥದ್ದು. ಆದ್ರೆ ಅದಕ್ಕೆ ಸಿಂಘ್ವಿ ನೀಡಿರುವಂತ ಉತ್ತರ ಅಂತ ಹೇಳಿದ್ರೆ ಪಾಲಿಸಲೇಬೇಕು ಅನ್ನುವಂಥದ್ದಿಲ್ಲ, ಆದ್ರೆ ಯಾವ ಕಾರಣಕ್ಕೋಸ್ಕರ ಅವರು ರಿಜೆಕ್ಟ್ ಮಾಡಿದ್ರು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಕಾರಣಗಳನ್ನ ಉಲ್ಲೇಖಿಸಿಲ್ಲ. ಈ ಕಾರಣಗಳು ಏನು ಅನ್ನುವಂಥದ್ದು ಓಕೆ ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ ನಾನು. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ಕೊಟ್ಟಿರ್ಬೋದು ಅಂತ ಹೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಾಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂಥೇಳಿ ಸಿಂಘ್ವಿ ಈ ಕಡೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜಡ್ಜ್ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಸಚಿವ ಸಂಪುಟದಿಂದ ಏನು ಶಿಫಾರಸು ಮಾಡಿರ್ತಾರಲ್ಲ ಅಥವಾ ಸಂಪುಟ ಸಭೆಯನ್ನು ಮಾಡಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ಅನ್ನುವಂಥದ್ದನ್ನು ಜಡ್ಜ್ ಹೇಳ್ತಿದ್ದಾರೆ. ಆದರೆ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು, ತೆಗೆದುಕೊಂಡಂಥ ನಿರ್ಧಾರಕ್ಕೆ, ಈ ಒಂದು ಭಿನ್ನ ನಿರ್ಧಾರಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಎಂಬುದು ಒಂದು ಕಡೆ ವಾದ. ಮತ್ತೊಂದು ಕಡೆ ಕ್ಯಾಬಿನೆಟ್ ಶಿಫಾರಸನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಸಿಂಘ್ವಿ ಈ ಕಡೆಯಿಂದ ಹೇಳ್ತಿದ್ದಾರೆ. ಕ್ಯಾಬಿನೆಟ್ ಶಿಫಾರಸನ್ನು ಪಾಲಿಸಬೇಕು ಅಂತಿಲ್ಲ ಅಂತೇಳಿ ಜಡ್ಜ್ ಹೇಳ್ತಿದ್ದಾರೆ, ಆದರೆ ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ವಾದ ಮಾಡ್ತಿದ್ದಾರೆ. ಕಾರಣವನ್ನು ಹೇಳದೆ ಅಥವಾ ತೆಗೆದುಕೊಂಡಂಥ ನಿರ್ಧಾರಕ್ಕೆ ಕಾರಣವನ್ನು ನೀಡದೆ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಕಾರಣ ಹೇಳದೆ ಸಂಪುಟ ಕ್ರಮ ತಾರತಮ್ಯ ಅಂತ ಹೇಳಬಾರ್ದು ಅಂತೇಳಿ ಸಿಂಘ್ವಿ ಒಂದು ಕಡೆ ವಾದ ಮಾಡ್ತಿದ್ದಾರೆ. ಜಡ್ಜ್ ಹೇಳ್ತಿರೋದು ಅದನ್ನು ಪಾಲಿಸಬೇಕು ಅಂತೇನಿಲ್ಲ, ರಾಜ್ಯಪಾಲರು ಸಚಿವ ಸಂಪುಟವನ್ನು ಏನು ಶಿಫಾರಸು ಏನಿದೆಯಲ್ಲ ಅದನ್ನು ಪಾಲಿಸಬೇಕು ಎಂಬುದೇನಿಲ್ಲ. ಆದರೆ ಸಿಂಘ್ವಿ ಹೇಳ್ತಾ ಇರುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು, ಹಂಗಂತ ಅದನ್ನು ತಳ್ಳಿ ಹಾಕುವಂತಲೂ ಇಲ್ಲ, ಬಿಟ್ಬಿಡೋಕ್ಕಾಗಲ್ಲ. ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮವನ್ನು ಅದು ತಾರತಮ್ಯ, ಅದು ಏಕಪಕ್ಷೀಯ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂಥೇಳಿ ಸಿಂಘ್ವಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗ್ತಾ ಇದೆ. ಮಧ್ಯಪ್ರದೇಶದ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಿಂಘ್ವಿ ವಾದವನ್ನು ಮಂಡಿಸ್ತಿದ್ದಾರೆ. ಅದಕ್ಕೆ ಕ್ಲಾರಿಫಿಕೇಷನನ್ನು ಒಂದು ಕಡೆ ಜಡ್ಜ್ ಕೊಡ್ತಾ ಇದ್ದರೆ, ಮತ್ತೊಂದು ಕಡೆ ಅದಕ್ಕೆ ಪೂರಿತವಾದಂಥ ಪಾಯಿಂಟ್ಗಳನ್ನು ಸಿಂಘ್ವಿ ಮಂಡಿಸಿ ವಾದವನ್ನು ಮುಂದಿಟ್ಟಿದ್ದಾರೆ. ರಾಜ್ಯಪಾಲರು ಕೊಟ್ಟಂಥ ಪ್ರಾಸಿಕ್ಯೂಷನ್ ಫೈಟ್ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡ್ರು,